ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೋಸೆಗೆ ಫಸ್ಟ್ ನೆನೆ ಹಾಕ್ಕೊಬಿಡೋಣ. ಮೊದಲು ರೇಷನ್ ಅಕ್ಕಿ ಹಾಕ್ಕೊಳ್ಳೋಣ 3 ಗ್ಲಾಸು. ಅದೇ ಮೆಜರ್ಮೆಂಟಲ್ಲಿ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಇಡ್ಲಿಗಾದರೆ ಸ್ವಲ್ಪ ಜಾಸ್ತಿನೇ ಹಾಕಿ, ದೋಸೆಗಾದರೆ ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ. 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು 1-2-3 ಸಲ ವಾಶ್ ಮಾಡ್ಕೊಳ್ಳೋಣ. ಇವಾಗೆಲ್ಲ ರೇಷನ್ ಅಕ್ಕಿ ಹೇಗೆ ಬರುತ್ತೆ ಅಂತ ಗೊತ್ತು. ಸೊ 2-3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಮತ್ತು ನೀರು ಹಾಕ್ಕೊಂಡು ಅದನ್ನು ನೆನೆಲಿಕ್ಕೆ ಇಡೋಣ. ಸಂಜೆ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಮಾರ್ನಿಂಗು ದೋಸೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಜಾರಿಗೆ ಸ್ವಲ್ಪ ರೈಸ್ ಹಾಕೊಳ್ಳೋಣ. ನಾವೇನು ನೆನೆಸಿಟ್ಟಿದ್ವಿ ಅದನ್ನು ಅಕ್ಕಿ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ಳೋಣ. ಇಷ್ಟು ನೋಡಿ, ಇಷ್ಟು ಸಣ್ಣದಾಗಿ ಬರಬೇಕು. ಹೀಗೆ ಎಲ್ಲವನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಕಲ್ಲುಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ನೈಟು ಬಿಟ್ಟು, ಯಾವುದೇ ರೀತಿ ಸೋಡಾ ಆಗಲಿ ಏನು ಯೂಸ್ ಮಾಡಬೇಡಿ, ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನೀವು ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿದೆ ಅಂತ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಕಲ್ಲುಪ್ಪು ಹಾಕ್ಕೊಂಡಿರೋದ್ರಿಂದ ಇವಾಗ ಹಾಕೋ ಅವಶ್ಯಕತೆ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅಳ್ಳಿದೆ ಅಂತ. ಯಾವುದೇ ರೀತಿ ಸೋಡಾ ಆಗಲಿ ಏನು ಬಳಸಿಲ್ಲ. ಇದು ಇಡ್ಲಿನೂ ಮಾಡ್ಕೊಬೋದು. ಯಾವ ರೀತಿ ಚೆನ್ನಾಗಿದೆ ಅಂತ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಗೆ ನೀಟಾಗಿ ಎಣ್ಣೆ ಸವರ್ಕೊಳ್ಳೋಣ. ಕೆಲವರು ಬಟ್ಟೆ ಎಲ್ಲ ಹಾಕಿ ಯೂಸ್ ಮಾಡ್ತಾರೆ. ನಾನು ಡೈರೆಕ್ಟ್ ಹೀಗೇ ಇಡ್ಲಿ ಪಾತ್ರೆಗೇ ಹಾಕೋದು. ತಟ್ಟೆಗೆ ಹಾಕಿ ನೀಟಾಗಿ ಎಣ್ಣೆ ಸವರ್ಕೊಂಡು ಈ ರೀತಿ ಹಾಕ್ಕೊಳ್ಳೋಣ. ನಿಮಗೆ ಗೊತ್ತೇ ಇದೆಯಲ್ಲ ಫ್ರೆಂಡ್ಸ್, ಈಗೆಲ್ಲ ಹೆಣ್ಮಕ್ಳಿಗೆ ಮಾರ್ನಿಂಗ್ ಎದ್ದರೆ ಏನು ತಿಂಡಿ ಮಾಡೋದು ಅನ್ನೋ ತಲೆನೋವಿರುತ್ತೆ. ಏನು ಮಾಡೋದು, ದಿನಚರಿ ನಡಿಲೇಬೇಕು, ಹೊಟ್ಟೆ ಕೇಳಲ್ಲ ನಾವು. ಈ ರೀತಿ ಇಡ್ಲಿ ತಪ್ಪಲೆಗೆ ಸ್ವಲ್ಪ ನೀರು ಹಾಕಿ ಅದು ಬಿಸಿ ಆದಮೇಲೆ ನಾವು ಏನು ಹಾಕ್ಕೊಂಡಿದ್ವಿ ಅದನ್ನು ಹಾಕಿ ಮುಚ್ಚಳ ಹಾಕ್ಕೊಳ್ಳೋಣ. ನೋಡಿ ಬೆಂದಿದೆ, ಬಿಸಿ ಇದೆ. ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿದೆ. ಆ್ಯಕ್ಚುಲಿ ಫ್ರೆಂಡ್ಸ್, ನಾನು ದೋಸೆ ಮಾಡೋಣ ಅಂತ ಹಾಕಿದ್ದು, ಆಮೇಲೆ ಇಡ್ಲಿನೇ ಮಾಡೋಣ ಚೆನ್ನಾಗಿ ಅಳ್ಳಿದೆಯಲ್ಲ ಅಂತ ಇಡ್ಲಿನೇ ಮಾಡಿದ್ದೀನಿ. ದಿನಚರಿ ಏನೇನು ಕೆಲಸ ಇರುತ್ತೆ ಅವೆಲ್ಲ ಮಾಡಲೇಬೇಕಲ್ವ ಫ್ರೆಂಡ್ಸ್.
ಯಾವ್ದಾದ್ರು ಒಳ್ಳೆ ಬ್ರೇಕ್ಫಾಸ್ಟ್ ಇದ್ದರೆ ಮಾರ್ನಿಂಗ್ ಟೈಮ್ ಮಾಡೋದು ಕಮೆಂಟ್ ಮಾಡಿ, ನಾನು ಅದನ್ನು ಟ್ರೈ ಮಾಡಿ ಮತ್ತೆ ಆ ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟು ತುಂಬ ಅವಶ್ಯಕತೆ ಇದೆ. ನಮ್ಮನ್ನು ಬೆಳೆಸಿ. ಏನೇ ಮಿಸ್ಟೇಕ್ ಇದ್ದರೂ ವಿಡಿಯೋಸಲ್ಲಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆದಷ್ಟು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರೂ ಸಪೋರ್ಟು ತುಂಬ ಅವಶ್ಯಕತೆ ಇದೆ. ಆ್ಯಕ್ಚುಲಿ ಇವತ್ತೊಂದು ಫಂಕ್ಷನ್ ಇತ್ತು, ಎಂಗೇಜ್ಮೆಂಟು. ಅಲ್ಲಿಗೆ ಹೊರಡೋಣ ಅಂತ ರೆಡಿಯಾಗಿ ಹೊರಟಿದ್ವಿ. ಇವಾಗೆಲ್ಲ ಈ ಸೀಸನಲ್ಲೆಲ್ಲ ಫಂಕ್ಷನ್ಗಳೇ ಜಾಸ್ತಿ. ಮನೇಲೆಲ್ಲ ಕೆಲಸ ಮುಗಿಸಿ ಎಷ್ಟೇ ಬೇಗ ರೆಡಿ ಆಗಬೇಕು ಅಂತ ಅಂದ್ಕೊಂಡ್ರೂ ಏನೇನಾದರೂ ಕೆಲಸಗಳು, ಗೊತ್ತಲ್ಲ ನಿಮ್ಮ ಹಳ್ಳಿ ಕಡೆ ಹೇಗಿರುತ್ತೆ ಅಂತ. ಸೊ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಹೊರಡೋ ಹೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು. ನಾವು ಹೋಗೋತ್ತಿಗೆ ಆಗಲೇ ಅರ್ಧ ಭಾಗ ಫಂಕ್ಷನ್ನೇ ಮುಗ್ದೋಗಿತ್ತು. ಸೊ ಕರೆಕ್ಟಾಗಿ ಊಟ ಟೈಮ್ಗೆ ಹೋಗಿದ್ವಿ. ಸೊ ಎಲ್ಲರೂ ರೇಗಿಸ್ತಾಯಿದ್ರು, ಕರೆಕ್ಟಾಗಿ ಊಟ ಟೈಮ್ಗೆ ಬಂದಿದ್ದೀರಾ ನೋಡಿ, ಹಾಗೆ ಹೀಗೆ ಅಂತ. ಸೊ ಏನು ಮಾಡೋದು, ಸೊ ಹಾಗೆ ಎಲ್ಲ ಮಾತಾಡಿಸ್ಕೊಂಡು, ಗೊತ್ತೇ ಇದೆಯಲ್ಲ ಫ್ರೆಂಡ್ಸ್, ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರ್ತಾರೆ. ಸೊ ಅಲ್ಲಿಂದ ಎಷ್ಟೊತ್ತು ಬೇಗ ಹೊರಡೋಣ ಅಂದ್ರೂ ಟೈಮ್ ಆಗೇ ಹೋಗ್ಬಿಡುತ್ತೆ. ಸೊ ಹೋಗಿದ್ದು ಲೇಟೇ ನಾವು. ಸೊ ಅಲ್ಲಿಂದ ಬಂದಿದ್ದು ಲೇಟೇ. ಅವತ್ತು 2-3 ಫಂಕ್ಷನ್ ಇತ್ತು. ಸೊ ಇದೊಂದನ್ನೇ ಕ್ಯಾಪ್ಚರ್ ಮಾಡೋಕ್ಕಾಗಿತ್ತು ನಾನು. ಸೊ ಅಲ್ಲಿಂದ ಊಟ ಮಾಡಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ದನಗಳನ್ನ ನೋಡೋಣ ಅಂತ ಬಂದೆ. ಸೊ ಸಗಣಿ ಎಲ್ಲ ಹಾಕ್ಕೊಂಡಿದ್ದು, ಸೊ ಅದನ್ನು ತೆಗಿತಾ ಇದ್ದೀನಿ. ಹೊಟ್ಟೆ ತುಂಬಿಸಿದ್ರೆ ಸಾಕು ಫ್ರೆಂಡ್ಸ್. ಇವಾಗ ನಮ್ಮನ್ನೇ ನಂಬ್ಕೊಂಡು ಹಸುಗಳಿರುತ್ತೆ, ಪ್ರಾಣಿ ಪಕ್ಷಿಗಳನ್ನ ಸಾಕೊಂಡಿರ್ತೀವಿ, ಅವಕ್ಕೂ ಹೊಟ್ಟೆ ತುಂಬಿಸ್ಬೇಕಲ್ವ. ಜಾಸ್ತಿ ಹಸುಗಳೇನಿಲ್ಲ ಫ್ರೆಂಡ್ಸ್, ಒಂದು 4 ಏನೋ ಇದೆ, 3 ಕರು ಇದೆ. ಸೊ ಎವ್ರಿ ಡೇ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದು. ನನ್ನ ವಾಯ್ಸಲ್ಲಿ, ನನ್ನ ಮಾತಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಸಾರಿ, ಫಸ್ಟ್ ಟೈಮ್. ಸೊ ಮುಂದೆ ಏನೇ ತಪ್ಪಿದ್ರೂ ಸರಿ ಮಾಡ್ಕೊಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಎಷ್ಟೇ ಬೇಗ ಕೆಲಸ ಮಾಡಿದ್ರು ಟೈಮ್ ಹೋಗೋದೇ ಗೊತ್ತಾಗಲ್ಲ. We've been waiting for so long.
feeling bolder.